ಹಳೆಯ ದಿನಗಳಲ್ಲಿ ಭಾರತದ ಹೃದಯ ಭಾಗದಲ್ಲಿ ರಾಣಿ ದುರ್ಗಾವತಿ ಎಂಬ ಶೂರ ಮತ್ತು ನ್ಯಾಯಪ್ರಿಯ ರಾಣಿ ಆಳ್ವಿಕೆ ನಡೆಸುತ್ತಿದ್ದಳು. ಅವಳು ಕಲಿಂಜರ್ ರಾಜ್ಯದ ರಾಜಕುಮಾರಿಯಾಗಿ ಜನ್ಮ ತಾಳಿದಳು ಮತ್ತು ಗೊಂಡವಾನ ಸಾಮ್ರಾಜ್ಯದ ರಾಜ ದಲ್ಪತ್ ಶಾ ಅವರ ಜೊತೆ ವಿವಾಹವಾಗಿದಳು. ಆದರೆ ಅವರ ಅಕಾಲಿಕ ಮರಣದ ಬಳಿಕ ರಾಣಿ ದುರ್ಗಾವತಿ ರಾಜ್ಯದ ಹೊಣೆಯನ್ನು ತನ್ನ ಕೈಯಲ್ಲಿ ಹಿಡಿದು ಅದನ್ನು ಜಾಣ್ಮೆಯಿಂದ ಮತ್ತು ಧೈರ್ಯದಿಂದ ಆಳಿದಳು. ಯೋಧ ರಾಣಿ. ರಾಣಿ ದುರ್ಗಾವತಿ ಕೇವಲ ರಾಜಮನೆತನದವರಲ್ಲ, ಒಬ್ಬ ಶೂರ ಯೋಧಿಯಾಗಿಯೂ ಗುರುತಿಸಿಕೊಂಡಿದ್ದಳು. ಅವಳು ತಲವಾರೆ, ಧನುರ್ವಿದ್ಯೆ ಮತ್ತು ಕುದುರೆ ಸವಾರಿಯಲ್ಲಿ ನಿಪುಣಳಾಗಿದ್ದಳು. ತನ್ನ ಜನರ ಸುರಕ್ಷತೆ ಮತ್ತು ರಾಜ್ಯದ ಸಮೃದ್ಧಿಗಾಗಿ ಎಲ್ಲವನ್ನೂ ತ್ಯಜಿಸಲು ಸಿದ್ಧಳಾಗಿದ್ದಳು. ಆದರೆ ಮುಘಲ್ ಚಕ್ರವರ್ತಿ ಅಕಬರ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಯೋಜನೆ ಹೂಡಿದನು. ಅವನ ಸೇನಾಪತಿ ಆಸಫ್ ಖಾನ್ ಗೊಂಡವಾನ ಆಕ್ರಮಣ ಮಾಡಲು ಮುಂದೆ ಬಂದನು. ಇದು ತಿಳಿದ ರಾಣಿ ದುರ್ಗಾವತಿ ಶರಣಾಗುತ್ತಿಲ್ಲ. ಅವಳು ತನ್ನ ಸೇನೆಯನ್ನು ಒಗ್ಗೂಡಿಸಿ ಯುದ್ಧಕ್ಕೆ ಸಿದ್ಧಳಾದಳು. ಅಂತಿಮ ಸಮರ. ಗೊಂದ ರಾಣಿ ದುರ್ಗಾವತಿ ತನ್ನ ಸೈನ್ಯವನ್ನು ಮುನ್ನಡೆಸಿ ಶೂರತೆಯಿಂದ ಹೋರಾಡಿದಳು. ಆಕೆಯ ಧೈರ್ಯವನ್ನು ನೋಡಿದ ಶತ್ರು ಕೂಡ ಆಘಾತಕ್ಕೊಳಗಾಯಿತು. ಆದರೆ ಮುಘಲ್ ಸೇನೆಯು ಅಪಾರ ಶಕ್ತಿಶಾಲಿಯಾಗಿತ್ತು. ರಾಣಿ ಗಾಯಗೊಂಡರೂ ಹಿಂತಿರುಗಲಿಲ್ಲ. ಆಕೆ ಕೊನೆಯ ಕ್ಷಣದವರೆಗೆ ಹೋರಾಡಿದಳು. ಕೊನೆಗೂ ಶತ್ರು ಕೈಗೆ ಸಿಕ್ಕುವ ಮುನ್ನ ತನ್ನ ಕತ್ತಿಯನ್ನೇ ಎತ್ತಿಕೊಂಡು ಪ್ರಾಣತ್ಯಾಗ ಮಾಡಿದಳು. ಅವಳ ನೆನಪು. ರಾಣಿ ದುರ್ಗಾವತಿಯ ಸಾಹಸ ಮತ್ತು ತ್ಯಾಗ ಇಂದಿಗೂ ಜನರ ನೆನಪಿನಲ್ಲಿದೆ. ಆಕೆ ಶೂರತೆಯ, ತ್ಯಾಗದ ಮತ್ತು ಮಹಿಳಾ ಶಕ್ತಿಯ ಪ್ರತೀಕ. ಇಂದಿಗೂ ಕರ್ನಾಟಕ ಮತ್ತು ಮಧ್ಯಪ್ರದೇಶದ ಜನರು ಆಕೆಯನ್ನು ಗೌರವದಿಂದ ನೆನೆಸುತ್ತಾರೆ. ಈ ಕಥೆ ನಮ್ಮ ಭಾರತೀಯ ಸಂಸ್ಕೃತಿಯ ಶೂರ ಮಹಿಳೆಯರ ಸ್ಮಾರಕವಾಗಿ ಉಳಿಯುತ್ತದೆ.